ಮದುವೆ ಟಾರ್ಚರ್ಗೆ ಉಸಿರನ್ನೇ ನಿಲ್ಲಿಸಿದ ನಟಿ ನಂದಿನಿ ಕೆಂಗೇರಿ ಠಾಣಾ ವ್ಯಾಪ್ತಿಯ ಖಾಸಗಿ ಪಿಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅತಿ ಚಿಕ್ಕ ವಯಸ್ಸಿನ ನಟಿ ಈಕೆ ನಂದಿನಿ ಮದುವೆ ಟಾರ್ಚರ್ಗೆ ಉಸಿರನ್ನೇ ನಿಲ್ಲಿಸಿದ್ದಾಳೆ. ಈಗ ಕೆಂಗೇರಿ ಠಾಣಾ ವ್ಯಾಪ್ತಿಯ ಖಾಸಗಿ ಪಿಜಿಯಲ್ಲಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಡೆತ್ ನೋಟ್ ಬರೆದಿಟ್ಟು ನಟಿ ನಂದಿನಿ ಸಾವಿಗೆ ಶರಣಾಗಿರುವಂಥದ್ದು. ಮೂಲತಃ ಬಳ್ಳಾರಿಯ ಕೊಟ್ಟೂರಿನವರಾದಂಥ ನಟಿ ನಂದಿನಿಯವರು ಕನ್ನಡದ ಜೀವ ಹೂವಾಗಿದೆ, ಮದುಮಗಳು, ಸಂಘರ್ಷ, ನೀನಾದೇನ ಧಾರಾವಾಹಿಗಳಲ್ಲಿ ಕಿರುತೆರೆಯಲ್ಲಿ ನಟಿಸಿದಂಥ ನಟಿ ಈಕೆ. ಇನ್ನು ತಮಿಳು ಧಾರಾವಾಹಿಯಲ್ಲೂ ಮುಖ್ಯ ಪಾತ್ರದಲ್ಲಿ ನಟಿಸಿ ಬೇಷಣಿಸಿಕೊಂಡಿದ್ರು. ಕುಟುಂಬಸ್ಥರ ಒತ್ತಡಕ್ಕೆ ನೊಂದು ಈಗ ಸಾವಿಗೆ ಶರಣಾಗಿದ್ದಾಳೆ. ಈಕೆ ಇಷ್ಟವಿಲ್ಲದಿದ್ದರೂ ಮದುವೆ ಮಾಡಿಕೊಳ್ಳುವಂತೆ ಮನೆಯಲ್ಲಿ ಒತ್ತಡ ಹಾಕ್ತಾ ಇದ್ರಂತೆ. ಹೀಗಾಗಿ ಮನನೊಂದು ಡೆತ್ ನೋಟ್ ಬರೆದಿಟ್ಟು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ನನಗೆ ಈಗಲೇ ಮದುವೆ ಆಗಲು ಇಷ್ಟವಿಲ್ಲ ಅಂತ ತಂದೆ ತಾಯಿಗೆ ತಿಳಿಸಿದ್ರೂ ಸಹಿತ ಪದೇ ಪದೇ ಒತ್ತಾಯ ಮಾಡ್ತಾ ಇದ್ರಂತೆ ಮನೆಯಲ್ಲಿ. ಹೀಗಾಗಿ ಮನನೊಂದು ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ಪಿದ್ದಾಳೆ. ಆದರೂ ನನಗೆ ಬಲವಂತ ಮಾಡ್ತಿದ್ದೀರಿ ಅಂತ ಡೆತ್ ನೋಟ್ ಬರೆದಿದ್ದಾಳೆ. ಈಗ ಮದುವೆ ಟಾರ್ಚರ್ಗೆ ಉಸಿರನ್ನೇ ನಿಲ್ಲಿಸಿದ್ದಾಳೆ ಈ ನಟಿ. ಕೆಂಗೇರಿ ಠಾಣಾ ವ್ಯಾಪ್ತಿಯ ಖಾಸಗಿ ಪಿಜಿಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾಳೆ. ಇಷ್ಟವಿಲ್ಲದಿದ್ದರೂ ಮದುವೆ ಮಾಡಿಕೊಳ್ಳುವಂತೆ ಮನೆಯಲ್ಲಿ ಒತ್ತಾಯ ಮಾಡ್ತಾ ಇದ್ರಂತೆ. ಹೀಗಾಗಿ ನಂದಿನಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಪಾಪ ಸೂಸೈಡ್ ಮಾಡಿಕೊಂಡಿದ್ದಾಳೆ. ಈಗ ಮೂಲತಃ ಬಳ್ಳಾರಿಯವರಿವರು ಸಂಘರ್ಷ, ನೀನಾದೇನ ಇನ್ನೂ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಇನ್ನು ತಮಿಳು ಚಿತ್ರರಂಗದಲ್ಲೂ ಸಹಿತ ಇವರು ಗುರುತಿಸಿಕೊಂಡಿದ್ರು. ಕೆಂಗೇರಿ ಠಾಣಾ ವ್ಯಾಪ್ತಿಯ ಖಾಸಗಿ ಪಿಜಿಯಲ್ಲಿ ಈಗ ಸೂಸೈಡ್ ಮಾಡಿಕೊಂಡಿದ್ದಾರೆ.